ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಸುಮಾರಾಗಿ ತಕ್ಕ ಮಟ್ಟಿಗೆ ಇದ್ದೀನಿ, ಒಂದು ಮಟ್ಟಕ್ಕೆ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ಚಿರಋಣಿ. ನಿಮ್ಮೆಲ್ಲರ ಕಮೆಂಟ್ಗೆ, ವ್ಯಾಲ್ಯೂಬಲ್ ಪ್ರೀಷಿಯಸ್ ಕಮೆಂಟ್ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು, ಲವ್ ಯು, ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತೀನಿ. ನಾನು ಯಾವುದೂ ಬರೀ ಬಾಯಿಂದ ಹೇಳೋದಲ್ಲ. ನಿಮ್ಮೆಲ್ಲರ ಕಾಳಜಿ ಇದೆಯಲ್ಲ, ಅಕ್ಕ ಅಷ್ಟೊತ್ತಿಗೆ ಹೋಗ್ಬಿಡಿ, ಅಷ್ಟು ಹಾಕ್ಕೊಂಡು ಹೋಗ್ಬಿಡಿ. ನಿಮ್ಮೆಲ್ಲರ ಒಂದು ಅತ್ಯಮೂಲ್ಯವಾದ ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಪ್ರಿಷಿಯಸ್ ಟೈಮ್ನ ತೊಗೊಂಡು ನನಗೆ ಕಮೆಂಟ್ ಮಾಡೋ ಮುಖಾಂತರ ನನಗೆ ಸಜೆಸ್ಟ್ ಮಾಡ್ತೀರಲ್ಲ, ಅದು ಗುಡ್ ವೇಲಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ನನ್ನ ಪ್ರೀತಿ ಪಾತ್ರರಿಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗಾಡ್ ಈಸ್ ಗ್ರೇಟ್. ದೇವರು ನಮ್ಮ ಕಡೆ ಇದೆ, ಎಲ್ಲ ಒಳ್ಳೆಯದಾಗಿದೆ, ಒಳ್ಳೆ ಥರದಲ್ಲಿ ನಡೀತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫೈ ಆದರೆ ವೀಡಿಯೋನ ನೋಡ್ಬೋದು. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವೀಡಿಯೋನ ಶೇರ್ ಮಾಡ್ಬೋದು ಅಂತ ಹೇಳ್ಕೊತಾ, ಮಧ್ಯಾಹ್ನದಿಂದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಬಟ್ ವಿಡಿಯೋ ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಾಗ್ತಾಯಿದೆ ಅಂತೆಲ್ಲ ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡೋಣ. 102% ಇದೆಲ್ಲ ಆಗ್ತಾ ಇರೋದು ನೆಗೆಟಿವ್ ಎನರ್ಜಿಯಿಂದಾನೇ. ಚೆನ್ನಾಗಿದ್ದಂಥ ನಮ್ಮ ಲೈಫ್ ಏರುಪೇರು, ಆರೋಗ್ಯ ಏರುಪೇರು. ದೇವರಿದ್ದಾನೆ ಅಂದಮೇಲೆ, ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವಿಗೂ ಇದ್ದೇ ಇರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಸತೀಶ್ ನೆಗ್ಲೆಕ್ಟ್ ಮಾಡಿದ್ರಲ್ಲ, ಆ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ಆಲ್ ಆಫ್ ಅ ಸಡನ್ ಎಷ್ಟು ವೀಕ್ ಆಗಿದ್ದೀನಿ ನೋಡಿ. ಡಾರ್ಕ್ ಸರ್ಕಲ್ ಕಾಣ್ತಾ ಇದೆಯಾ ನಿಮಗೆ? ನಿದ್ರೆ ಇಲ್ಲ. ಅಷ್ಟು ಚೆಂದ ಇದ್ದ ನನ್ನ ಮೈಂಡ್ ಸೆಟ್, ಅಷ್ಟು ಕಾಮಾಗಿ ಮಕ್ಕಳು ಮನೆ ಕೆಲಸ ಅಂತಿದ್ದಂಥ ನಾನು ಆಲ್ ಆಫ್ ಅ ಸಡನ್ ಇಷ್ಟು ವೀಕ್ ಆಗಿದ್ದೀನಿ. ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಪೊಲೀಸು, ಕಳ್ಳತನ, ಕೇಸು, ಯಪ್ಪ ಏನೇನಾಯಿತು ಅಂದರೆ, ಈಗ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಕಳ್ಳ ಸೈಕಲ್ ಎತ್ಕೊಂಡು ಹೋಗೋಕ್ಕೆ ಬಂದಿದ್ದ, ಅದೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಮಾಡಿದೆ. ಸ್ಟೇಷನಿಂದನೇ ನನಗೆ ಕಾಲ್ ಬಂದಿತ್ತು. ಮೇಡಮ್, ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋ ಮಾಡಿರೋದಕ್ಕೆ ನಾವು ಒಬ್ಬರ ಕಳ್ಳ ಈ ರೀತಿ ಶೇರ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಬಾಟಮ್ ಆಫ್ ಮೈ ಹಾರ್ಟ್ ವೀಡಿಯೋನ ಆದಷ್ಟು ಶೇರ್ ಮಾಡಿ, ಆ ಕಳ್ಳ ಸಿಗೋ ತನಕ ಶೇರ್ ಮಾಡಿ. ಮೈಸೂರು ಪೊಲೀಸ್ಗೆ ಹ್ಯಾಟ್ಸ್ ಆಫ್. ಲವ್ ಯು ಜಾಸ್ತಿ. ಬೆಳಿಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 1 ಗಂಟೆ 1 ಗಂಟೆ ಅಷ್ಟರಲ್ಲಿ ನನಗೆ ಫೋನ್ ಬಂದಿದೆ ಮೈಸೂರು ಸರಸ್ವತಿಪುರಂ ಪೊಲೀಸ್ ಸ್ಟೇಷನಿಂದ. ಆಂದೋಲನ ಸರ್ಕಲ್ ಸ್ಟೇಷನಿಂದನೂ ಬಂದಿತ್ತು. ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಅವರು ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿ, ಕಳ್ಳನ್ನು, ನಮ್ಮ ಸೈಕಲ್ ಕದ್ದಂಥ ರಿಯಲ್ ಕಳ್ಳನ್ನು ಹಿಡಿದು ಸ್ಟೇಷನಲ್ಲಿ ಕೂರಿಸ್ಕೊಂಡು ನನಗೆ ಫೋನ್ ಮಾಡಿ, ನಾನು ಹೋಗಿ ಮಾತಾಡಿ, ಸ್ವಲ್ಪ ಮೆಂಟಲಿ ಡಿಸಾರ್ಡರ್ ಇದೆ ಅವರಿಗೆ ಅಂತೆಲ್ಲ ಅವರ ಪೇರೆಂಟ್ ಎಲ್ಲ ಬಂದಿದ್ದರು. ಅದೆಲ್ಲ ತೆಗೆದು ನೋಡಿ, ಮಾತ್ರೆ ಗೀತ್ರೆ ಏನೇನೋ ಕೊಡ್ತಾರಂತ. ಆಮೇಲೆ ಸಿಕ್ಕತ್ತು ಡ್ರಿಂಕ್ ಸಿಕ್ಕಾಬಿಟ್ಟೆ. ಅವರು ಬೆಳಿಗ್ಗೆನೇ ಗೊತ್ತಾಗಿತ್ತು ನನಗೆ ಅವ್ರು ಮಾತಾಡೋ ಇದರಲ್ಲೇ. ಬಟ್ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅವರು ನನ್ನ ಧೈರ್ಯನ ಅಪ್ರಿಷಿಯೇಟ್ ಮಾಡಿದರು. ಅದು ಒಂದು ಕಡೆ. ಆದರೆ ಧೈರ್ಯ ಆಗಿರಬೇಕು ಗೈಸ್, ಎದ್ರುಕೋಬಾರ್ದು. ಇಂಥ ಟೈಮಲ್ಲಿ ಏನಕ್ಕೆ ಜೇಬಲ್ಲಿ ಏನೋ ಇಟ್ಕೊಂಡಿರ್ತಾನೆ, ಚಾಕು ತೆಗಿಯೋದು ಅಥವಾ ಏನೋ ಒಂದು, ನಾವು ಎದ್ರುಕೋಬಾರ್ದು. ಈಗ ನನ್ನ ಕೈಯಲ್ಲಿ ಫೋನ್ ಇತ್ತು, ವೀಡಿಯೋ ಮಾಡಿದೆ, ಕಿರ್ಚಿದೆ. ಅಕ್ಕಪಕ್ಕ ಇರೋರೆಲ್ಲ ಅಂಕಲ್ ಅವರೆಲ್ಲ ಬಂದರು. ಅವ್ರು ಬಂದಿದ ತಕ್ಷಣ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ. ನಾನು ಇಷ್ಟು ವರ್ಷದಿಂದ ವಾಕ್ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಗಿದ್ದಂಥ ಎಕ್ಸ್ಪೀರಿಯನ್ಸ್ ಇದು. ಸೋಷಿಯಲ್ ಮೀಡಿಯಾ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಇದೇ ಕಾರಣ. ಸೊ ಅದೆಲ್ಲ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ನನಗೆ ಹೀಗೆಲ್ಲ ಆಗೋದಕ್ಕೆ ನೆಗೆಟಿವ್ ಎನರ್ಜಿ ಕಾರಣನ? 102% ಇದೆಲ್ಲ ಆಗೋದಕ್ಕೆ ನಮ್ಮ ಮನೆ ಹತ್ರ ಬಿದ್ದಿದ್ದಂಥ ಹುಣ್ಣಿಮೆಯಲ್ಲಿ ದಾರ ಆಗಿರ್ಬೋದು, ಅದೇನೋ ಬಳೆಚೂರು ಆಗಿರ್ಬೋದು, ಇದೆಲ್ಲನೂ ನೆಗೆಟಿವ್ ಎನರ್ಜಿನೇ ಕಾರಣ. ಸೊ ಅದೆಲ್ಲ ನಮಗೆ ಗೊತ್ತಾಗಿದೆ. ನಮ್ಮ ಹುಷಾರಲ್ಲಿ ನಾವು ಆದಷ್ಟು, ಎಷ್ಟೇ ಹುಷಾರಲ್ಲಿದ್ರೂ ಕೂಡ 2 ಕಣ್ಣಿದ್ರೂ ಸಾಲೆಲ್ಲ, 10 ಕಣ್ಣಿರೋ ಅಷ್ಟು ಚುರುಕಾಗಿರಬೇಕು. ನೋಡೋಣ ಏನೇನಾಗುತ್ತೆ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ, ಏನಾಯ್ತಾ ಪ್ರತಿಯೊಂದು ಶೇರ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇದೆ, ಸಿಟಿಗೆ ಹೋಗ್ತಾ ಇದ್ದೆ. ಏನೇನಾಯಿತು ಮಧ್ಯಾಹ್ನದಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನಾನು ನಿನ್ನೆ ವ್ಲಾಗ್ನ ನೋಡಿದರೆ ನಿಮಗೆ ಇದು ಗೊತ್ತಿರುತ್ತೆ ಏನೇನಾಯಿತು ನಿನ್ನೆ ಅಂತ ಅಂದ್ಬಿಟ್ಟು. ಸೈಕಲ್ ಕಳ್ತನದ ವ್ಲಾಗಲ್ಲಿ
ನನ್ನ ಪಾಡಿಗೆ ನಾವು ವಾಕ್ ಹೋಗಿರ್ತೀವಿ, ನಮ್ಮ ಹಿಂದೆನೇ ಫಾಲೋ ಮಾಡ್ಕೊಂಬಂದು ಸೈಕಲ್ ಕದಿಯೋಕ್ಕೆ ಟ್ರೈ ಮಾಡಿರ್ತಾನೆ. ನಾ ಕಿರ್ಚಿದಾಗ ಸೈಕಲ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಆ ವಿಡಿಯೋನೂ ಕೂಡ ನೀವು ನೋಡಿದ್ದೀರಾ. ಸೊ ನಾನು ನನ್ನ ವ್ಲಾಗ್ಗಳಲ್ಲೆಲ್ಲ ಕೇಟ್ರಿಂಗ್ ಸರ್ವಿಸ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಮ್ಮ ಆಫೀಸ್ ನಂಬರ್, ಸತೀಶ್ ನಂಬರ್ ಮೆನ್ಷನ್ ಮಾಡಿದ್ದೆ. ಆ ನಂಬರ್ನ ಯೂಸ್ ಮಾಡಿಕೊಂಡು ನಮಗೆ ಕಾಲ್ ಬರುತ್ತೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನಿಂದ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಲತಾ ಮ್ಯಾಮ್ ಅಂತ. ನೀವು ಹೀಗೆ ವಿಡಿಯೋ ಹಾಕಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ತಪ್ಪು ಅಂತ ನಾವು ಹೇಳೋದಿಲ್ಲ. ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕಾಗುತ್ತಾ, ಇವರೇನ ಅವರು, ಬನ್ನಿ ಒಂಚೂರು ಅರ್ಜೆಂಟ್ ಸ್ಟೇಷನ್ಗೆ ಅಂತ ನಮಗೆ ಫೋನ್ ಬರುತ್ತೆ. ನಾವು ಸತೀಶ್ ನಿನ್ನ ನಂಬರೇ ರೀ, ಏನಾದರೂ ಅಡುಗೆ ಇದು ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಿಂದು ವಿಸಿಟಿಂಗ್ ಕಾರ್ಡ್ ಹಾಕಿದ್ದೀನಿ ವಿಡಿಯೋಗಳಲ್ಲಿ. ಮೊನ್ನೆ ಎದುವಿರ್ಗೆ ಬಡಿಸಿದ್ರು ಅನ್ಬೇಡ, ಅದೇ ಇದ್ರದ್ದು ಚೌಟ್ರಿಲಿ ನಡೀತಲ್ಲ, ಆವಾಗೆಲ್ಲ ಸೌಂಡ್ ಕಮ್ಮಿ ಕೊಡು. ಆ ನಂಬರ್ ಎಲ್ಲ ತಗೊಂಡು ಹಂಗಾರೆ ನಿನಗೆ ಫೋನ್ ಮಾಡೋರು. ನಂಗೆ ಒಂದು ಫೋನ್ ಬರಲಿಲ್ಲ ಬೆಳಗ್ಗೆಯಿಂದ. ನಿಲ್ಸಿರೋ ಸೈಕಲ್ ಎತ್ಕೊಂಡು ಹೋಗಕ್ಕೆ ಬಂದವನೇ, ಅದು ನನಗೆ ಸಿಟ್ಟತ್ತಿದ್ದು. ನನ್ನೇ ಫಾಲೋ ಮಾಡ್ಕೊಂಡು ನಾನು ಹಿಂದೆನೇ ಬಂದವನು. ಸತೀಶ್ ಗಾಬರಿ ಆಗ್ತಾರೆ, ನನಗೆ ಬೈತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಡ ಅಷ್ಟೊತ್ತಲ್ಲಿ ಅಂತ ನಾನು ಏನೂ ಡೀಟೇಲಾಗಿ ಹೇಳಿರಲಿಲ್ಲ. ಸೊ ಸ್ಟೇಷನ್ಗೆ ಕರೆಸಿದ್ಮೇಲೆ ಸತೀಶ್ ನನಗೆ ರೇಗಿದ್ರು. ನಿಜಕ್ಕೂ ತಪ್ಪು ಇದರಲ್ಲಿ ನಂದು ಅಲ್ಲ, ಯಾರ್ದು ಅಲ್ಲ. ಬಟ್ ಅವನು ಫುಲ್ಲು ಡ್ರಿಂಕ್ಸ್ ಮಾಡಿದ್ದ. ಡ್ರಿಂಕ್ಸ್ ಮಾಡಿ ಏನೋ ಮೆಂಟಲಿ ಅಬ್ನಾರ್ಮಲ್ ಅಂತೆ ಅವನು, ಮೈಂಡ್ ಅವನಿಗೆ ಸೀಮಿತ ಇಲ್ವಂತೆ. ಅವರ ತಂದೆ ತಾಯಿ ಅಲ್ಲಿ ತಮ್ಮ ಇದ್ದಾರಲ್ಲ, ಅವರೆಲ್ಲರೂ ಏನೋ ಸರ್ಟಿಫಿಕೇಟ್ ಎಲ್ಲನೂ ತಂದು ಸಬ್ ಇನ್ಸ್ಪೆಕ್ಟರ್ ಹತ್ರ ಕೊಟ್ಟರು. ಈ ಪಕ್ಕದ ರೂಮಲ್ಲಿ ಅವ್ರನ್ನ ಕೂರಿಸಿದ್ರು. ಸೊ ಒಬ್ಬರನ್ನಾದ್ಮೇಲೆ ಒಬ್ಬರನ್ನ ನೀಟಾಗಿ ಕೂರಿಸಿ ತಾಳ್ಮೆಯಿಂದ ನಿಧಾನಕ್ಕೆ ಏನೇನಾಯಿತು ಅಂತೆಲ್ಲ ಕೇಳಿದ್ರು. ನನ್ನ ಹತ್ರನೂ ವೀಡಿಯೋಸ್ ಎಲ್ಲ ಇತ್ತಲ್ಲ, ಬೆಳಗ್ಗೆ ನಾವು ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಪ್ರತಿಯೊಂದು ತೋರಿಸ್ದೆ ಮೇಡಮ್ಗೆ. ಇವರೇ ಲತಾ ಮ್ಯಾಮ್ ಅಂತ, ಮೈಸೂರಿನ ಸರಸ್ವತಿಪುರಂ ಅವರ ಸಬ್ ಇನ್ಸ್ಪೆಕ್ಟರ್. ತುಂಬ ಕೋಆಪರೇಟಿವ್ ಆಗಿ ನಡ್ಕೊಂಡ್ರು. ಥ್ಯಾಂಕ್ ಯು ಮ್ಯಾಮ್. ಶುಭ ಸಂಜೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿಂಗೆ ಇರಲಿ. ಯಾಕಪ್ಪ ಅಂದರೆ ಬೆಳಗ್ಗೆ ನಾನು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟಾಗಿದೆ ನೋಡಿ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ವಾಕ್ ಹೋಗುವಾಗ ಹಿಂಗೆ ಒಬ್ಬ ಕಳ್ಳ ಸೈಕಲ್ ಕದಿಯೋಕ್ಕೆ ಬಂದಿದ್ದ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಬಾಟಮ್ ಆಫ್ ಮೈ ಹಾರ್ಟ್ ನಮ್ಮ ಮೈಸೂರು ಸಿಟಿ ಪೊಲೀಸ್ಗೆ, ನಮ್ಮ ಎಸ್ಪೆಷಲಿ ಸರಸ್ವತಿಪುರಂ ಪೊಲೀಸ್ ಲತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ಸಪೋರ್ಟ್ಗೆ ನಿಜಕ್ಕೂ ತುಂಬ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಇಷ್ಟು ಬೇಗ ತಪ್ಪಿತಸ್ಥನ್ನ ಕಂಡಿಡಿದು ಸ್ಟೇಷನಲ್ಲಿ ಕೂರಿಸೋಂಥ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು. ನನ್ನ ಪ್ರೀತಿ ಯಾರೆಲ್ಲ ಪ್ರೀತಿ ಕೊಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನ್ಯಾಯ ಕೊಡಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಎಸ್ಪೆಷಲಿ ಲೇಡೀಸ್, ಇಂಥದ್ದು ಆಗುತ್ತೆ ಎಲ್ಲರ ಜೀವನದಲ್ಲೂ. ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಹೆದೆಗುಂದಬೇಡಿ, ಹೆದರ್ಕೋಬೇಡಿ. ಕಾನೂನಿದೆ, ಸುವ್ಯವಸ್ಥೆ ಇದೆ, ಪೊಲೀಸ್ ಇದ್ದಾರೆ. ದಯವಿಟ್ಟು ಆದರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲಾಂದರೆ ಕೈಯಲ್ಲಿ ಮೊಬೈಲ್ ಇದ್ದರೆ ಧೃತಿ ಕೆಡ್ದೇ ಧೈರ್ಯವಾಗಿ ವಿಡಿಯೋ ಮಾಡಿ. ಸೊ ನಿಜಕ್ಕೂ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ, ನನ್ನ ಮೇಲೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ನೀವು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನ್ಯಾಯ ಕೊಡಿಸಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳಬೇಕು. ಎದ್ರುಕೊಂಡು ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ನಾನು ಕಂಪ್ಲೇಂಟೇ ಕೊಟ್ಟಿಲ್ಲ. ಬಟ್ ಸ್ಟೇಷನಿಂದಾನೇ ಕಾಲ್ ಮಾಡಿ, ಹೀಗೆ ಮೇಡಮ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಿ ವಿಡಿಯೋ, ತಪ್ಪಿತಸ್ಥನ್ನ ಹಿಡಿದಿದ್ದೀವಿ, ಇವನೇನ ಬಂದು ರೆಕಗ್ನೈಸ್ ಮಾಡಿ ಅಂತ ನನಗೆ ಸ್ಟೇಷನಿಂದ ಕಾಲ್ ಮಾಡಿದರು. ಅಲ್ಲಿ ಹೋಗಿ ನೋಡಿ ಮೇಡಮ್ ಹತ್ರ ಮಾತಾಡಿ ಬಂದೆ. ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ಯಾವಾಗಲೂ ಎಲ್ಲ ಟೈಮು ಒಂದೇ ಇರಲ್ಲ. ಸೊ ನಮ್ಮ ಸೇಫ್ಟಿಲೂ ಕೂಡ ನಾವಿರಬೇಕಾಗುತ್ತೆ. ಒನ್ಸ್ ಅಗೇನ್ ನಮ್ಮ ಮೈಸೂರು ಇನ್ಸ್ಪೆಕ್ಟರ್ ಆದಂಥ ಲತಾ ಮ್ಯಾಮ್, ಹಾರ್ಟ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸೊ ಚೆನ್ನಾಗಿದ್ದಂಥ ಲೈಫಲ್ಲಿ ಏನಾದ್ರು ಎಡವಟ್ಟಾದಾಗ ಮೈಂಡ್ಗೆ ಫಸ್ಟ್ ಬರೋದು ನೆಗೆಟಿವ್ ಥಾಟ್ಸ್. ಏನಂತೀರಾ? ನನ್ನ ಮಾತು ನಿಜ ಅನ್ಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹುಣ್ಣಿಮೆ ಆಗಿ ಇನ್ನೂ 2-3 ಡೇಸ್ ಆಗಿದೆ. ನಮ್ಮ ಲೈಫಲ್ಲಿ, ನಮ್ಮ ಫ್ಯಾಮಿಲಿಲಿ ಅಲ್ಲೋಲ ಕಲ್ಲೋಲನೇ ಸೃಷ್ಟಿಯಾಗಿದೆ. ಮಾಡಿದವರು ಮಾಡಿದ್ರು ಭಗವಂತ ಉಪ್ಪಿನ ಮೇಲೆ ನೀರು ಕುಡಿಬೇಕು. 2 ದಿನ 3 ದಿನ ನಮಗೆ ತೊಂದರೆ ಕೊಡ್ಬೋದು, ನಮಗೆ ನೋವು ಕೊಡ್ಬೋದು. 3ನೇ ದಿನ ಅದು ನಿಮಗೆ ರಿಬೌಂಡ್ ಕೊಡುತ್ತೆ. ಏನು ಕೊಡುತ್ತೆ ಅಂದರೆ ಲೈಫಲ್ಲಿ ನೀವು ಎದ್ದೇಳಬಾರ್ದು. ಯಾರು ಮಾಡ್ತಾಯಿದ್ದೀರ ನನ್ನ ಫ್ಯಾಮಿಲಿ ಮೇಲೆ ಅವರಿಗೆ ಸರಿ ಕೊಡುತ್ತೆ. ನಾನು ನಂಬಿರೋದು ಭಗವಂತನ, ನಿಮ್ಮ ಥರ ಅಡ್ಡದಾರಿನಲ್ಲ. ಸೊ ಈಗ ನಾವು ಆಟೋದಲ್ಲಿ ಎಲ್ಲೋಗ್ತಾ ಇದ್ದೀವಿ ಅಂದರೆ
ಹೋಂಡಾಯ್ ಶೋರೂಮ್ ಹತ್ರ ಬಂದ್ವಿ. ಮೀನ್ಸ್ ಹಿಂದಿನ ಬ್ಲಾಗಲ್ಲಿ ನೋಡಿದ್ರಿ, ನಮ್ಮ ಈಕೋ ಕಾರ್ ಸರ್ವಿಸಿಗೆ ಬಿಟ್ಟಿದ್ವಿ. ಸೊ ಸರ್ವಿಸ್ ಆಗಿದೆ ಅಂತ ಕಾಲ್ ಮಾಡಿದರು. ಸೊ ಇಸ್ಕೊಂಡು ಹೋಗೋಣ ಅಂತ. ನನಗೆ ಮನೇಲಿ ಒಬ್ಬಳೇ ಇರೋಕ್ಕೆ ನಿಜಕ್ಕೂ ಬೋರ್ ಆಯಿತು. ಸೊ ಹಾಗಾಗಿ ಸತೀಶ್ ಬರ್ತೀಯಾ ಅಂದರು. ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿತ್ತು, ಅದು ನಿಮಗೂ ಗೊತ್ತು. ತುಂಬ ಬೇಜಾರಾಗಿತ್ತು, ಮನಸ್ಸೆಲ್ಲ ಫುಲ್ ಒಡೆದೋಗಿತ್ತು. ಸೊ ಆಯಿತು ಅಂತ ನಾನು ಬಂದೆ. ಬರೀ ಡೊನೇಟ್ ಇದೇ ಆಗೋಯ್ತು ಜೀವನ ಪೂರ್ತಿ ಅಂತ ಕೇಳ್ತಾನೆ ಅವನು. ಅವನೇ ಆಟೋದವನು. ಅದೇನೋ ಡೊನೇಟ್ ಆಗೋಯ್ತು, 300 ರೂಪಾಯಿಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತಾನೆ. ಏನು ಎಷ್ಟು ಕೊಟ್ಟು ಸರ್ವಿಸ್ ಎಲ್ಲ ನೀಟಾಗಿ ಮಾಡಿದಾರ ಏನು ಎತ್ತ ಅಂತ ಎಲ್ಲ ಒಂದು ರೌಂಡ್ ಚೆಕ್ ಮಾಡಿ ಎಲ್ಲ ನೋಡ್ತಾ ಇದ್ದೀವಿ. ಬಟ್ ಅವರು ಒಂದು ಡೋರ್ದು ಲಾಕೇ ಸರಿಗೆ ಹಾಕಿಲ್ಲ. ಗೈಸ್, ಇಸ್ಕೊಳ್ಳೋ ದುಡ್ಡಿಗೆ ತಕ್ಕಂಗೆ ನೀಟಾಗಿ ಮಾಡಬೇಕಲ್ವ. ಅದರಲ್ಲೂ ಮೈಸೂರಿಗೆ ನಂಬರ್ 1 ಶೋರೂಮು ಮಾರುತಿ ಹೋಂಡಾಯ್ ಶೋರೂಮು, ಅಂಥದ್ರಲ್ಲೂ ಈ ರೀತಿ ಮಾಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಸೊ ಇಸ್ಕೊಂಡಿರೋ ದುಡ್ಡಿಗೆ ತಕ್ಕಂಗೆ ಕೆಲಸಗಳನ್ನ ಮಾಡಿ, ಏಕೆಂದರೆ ಕಸ್ಟಮರ್ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ವಿ, ಹಿಂದೆ ಮುಂದೆ. ಆಮೇಲೆ ವಾಶ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತೆಲ್ಲನೂ ಕೂಡ ಚೆಕ್ ಮಾಡ್ತಾಯಿದ್ವಿ. ಗಳನ್ನಾದ್ರೂ ಚೇಂಜ್ ಮಾಡಿರಿ. ಮೇಲ್ಗಡೆ ಕವರ್ ಓಮಿನಿಗೆ ಹೊಲಿಸಿದೆಲ್ಲ ಬಟ್ಟೆದು ಅದು ಹೊಲಿಸ್ಬಿಡ್ರಿ ರಫ್ಯೂಸ್ಗೆ. ಆ ಬಟ್ಟೆದು ಹೊಲಿಸಿದಲ್ಲ ರೀ, ಈ ಸೀಟ್ ಹಿಂಗೆ ಇರಲಿ, ಇದ್ರ ಮೇಲ್ಗಡೆ ಕವರ್ ಹೊಲಿಸ್ಬಿಡು. ಅಲ್ಲಿ ನೋಡು ಸೀಟ್ಗಳು ಹೆಂಗಾಗವೆ. ವಿಕ್ಕಿ ವಿಕ್ಕಿ ರೀ ಅದನ್ನ ಮೇಲ್ಗಡೆ ಲಾಕ್ ಹಾಕ್ಸ್ತಾ ಎಷ್ಟು ಹೊರಗಡೆ ಮಾಡ್ತೀವಿ. ಮೆಟೀರಿಯಲ್ ಹಾಕಿ ಬಿಲ್ಲೆಲ್ಲ ಬಿಟ್ಟು ಬಿಲ್ಲಿಗೆ ಜಿ ಎಸ್ ಟಿ. ವಿಕಿ ಬಾಯಿ ಕಡೆ 8,500 ಆಯಿತು ಬಿಲ್ಲು. ಏನೂ ಮಾಡೋಕ್ಕಾಗಲ್ಲ, ಜಿ ಎಸ್ ಟಿನೇ 1,300 ಇದೆ. ಸೊ ಕಾರೆಲ್ಲ ಇಸ್ಕೊಂಡು ಇವಾಗ ಹೊರಟ್ವಿ. ಸ್ವಲ್ಪ ಹೂವೆಲ್ಲ ಬೇಕಿತ್ತು, ಮಾರ್ಕೆಟ್ಗೆ ಹೋಗಿ ಆನ್ ದ ವೇ ಹೂವೆಲ್ಲ ತೊಗೊಂಡೋಗೋಣ ಅಂತ ಹೇಳಿ ಹೂವು ಸ್ವಲ್ಪ ಫ್ರೂಟ್ಸ್ ಎಲ್ಲ ಮನೆಗೆ ಖಾಲಿಯಾಗಿತ್ತು. ಮೈಸೂರು ಟ್ರಾಫಿಕ್ ಅಂತೂ ಹೇಳಂಗೆ ಇಲ್ಲ. ಈ ನಡುವೆ ಅಷ್ಟು ಟ್ರಾಫಿಕ್ ಜಾಸ್ತಿ ಆಗಿದೆ ಮೈಸೂರಲ್ಲಿ. ಇನ್ನು ಸ್ವಲ್ಪ ದಿವಸ ಬೆಂಗಳೂರನ್ನೇ ಬೀಟ್ ಮಾಡುತ್ತೆ ಅಂತ ಅನಿಸುತ್ತೆ ಮೈಸೂರು. ಅರಸು ರೋಡ್ಗೆ ಬಂದು ನಾನು ಎಷ್ಟು ತಿಂಗಳಾಗಿತ್ತು ಗೈಸ್. ಅದು ಸಂಜೆ ಟೈಮು, ಸಖತ್ ತಣ್ಣ ಗಾಳಿ ಬೀಸ್ತಾಯಿತ್ತು. ಸೊ ಟೈಮ್ ಆಗ 6:30. ಬಟ್ ಇನ್ನೂ ನೋಡಿ ಎಷ್ಟು ಬಿಸಿಲಿದೆ ಅಂತ ಹೇಳಿ. ಈ ರೀತಿ ಮನಸ್ಸು ಬೇಜಾರಾದಾಗ, ನೋವಾದಾಗ, ಒಂಥರ ಕೆಟ್ಟದ್ದೇ ಅಂತ ಮನಸ್ಸಲ್ಲಿ ಇದ್ದಾಗ ಈ ರೀತಿ ಒಂದು ಈಚೆ ಬಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಅಂತ ಹೇಳ್ಬೋದು. ಸೊ ಸತೀಶು ಆವಾಗಲೇ ಹೇಳ್ದಂಗೆ ಲಾಸ್ಟ್ ಟೈಮ್ ತಿಂದಿದ್ವಲ್ಲ ಪಾನಿಪುರಿ, ಅದೇ ಅಂಗಡಿಗೆ ಬಂದರು 7 ಥರ ಪಾನಿ ತಿನ್ನೋಕ್ಕೆ ಅಂತ. ಯಾರಿಗೆ ಬೇಕು ಲೋಕ ಮುಗಿಬೇಕಾ ನಗಬೇಕಾ ಪ್ರೀತಿಯ ಹೋಗಬೇಕಾ ಅದು ಕೊಲ್ಲಾಪುರ ಪಾನಿಪುರಿ. 7 ಟೈಪ್ಸ್ ಆಫ್ ಪಾನಿ ಕೊಡ್ತಾರೆ. ಅದನ್ನೆಲ್ಲ ತಿಂದ್ಕೊಂಡು FM ಹಾಕ್ಕೊಂಡು ಸೌಂಡ್ ಕೊಟ್ಕೊಂಡು ಸತೀಶ್ ಜೊತೆ ರೀಲ್ಸ್ ಮಾಡಿ ಸುಮಾರು ತಿಂಗಳೇ ಆಗೋಗಿತ್ತು. ಪಾಪ ಅವರಿಗೆ ಒಂಥರ ಟೆನ್ಷನ್, ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತು. ಕೆಲಸ ಇತ್ತು ನಾಳೆ ಅವ್ರಿಗೆ, ಅವ್ರು ಆ ಥರ ಬ್ಯುಸಿಲಿದ್ದರು. ಸೊ ಮಾರ್ಕೆಟಿಂದ ತರಕಾರಿ ಅದೇನೇನೋ ತೊಗೋಬೇಕಾಗಿತ್ತು ಸ್ವಲ್ಪ. ಅವ್ರು ಆ ತಲೆ ಮೈಂಡಲ್ಲಿ ಆ ಸೆಟ್ಟಲ್ಲಿದ್ದರು. ನಾನು ರೀಲ್ಸ್ ಮಾಡೋ ಮೂಡಲ್ಲಿದ್ದೆ. ಏನೂ ಮಾಡೋಕ್ಕಾಗಲ್ಲ. ಅದೇನೋ ಕೋಣ ಏರಿಗೆ ಎಳೆದ್ರೆ, ಎಮ್ಮೆ ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳಿತಂತೆ, ಆ ಥರ ಗಾದೆನೇ ಇದೆ. ಸೊ ಜೋಕ್ಸ್ ಅಪಾರ್ಟ್, ಯಾವಾಗಲೂ ಒಂದೇ ಥರ ಮೂಡಿಯಾಗಿರಬಾರ್ದು. ಲೈಫಲ್ಲಿ ಸ್ವಲ್ಪ ತುಂಟಾಟ, ಮೋಜು ಮಸ್ತಿ ಎಲ್ಲನೂ ಇರಬೇಕು. ಸೊ ತರಕಾರಿ ಎಲ್ಲ ತೊಗೊಂಡು ಹಂಗೆ ಆನ್ ದ ವೇ ಈಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ
ಸುಮಾರು ವರ್ಷನೇ ಆಯಿತು ಗಾಯ್ಸ್ ನಾವು ನಜರ್ಬಾದ್ ರೋಡ್ಗೆ ಬಂದು. ನಮ್ಮ ಫೇವ್ರೆಟ್ ಚಾಟ್ ಸ್ಟ್ರೀಟ್ ಪಾಯಿಂಟ್ ಇದು. ಇಲ್ಲಿಗೆ ಬಂದರೆ ಈ ಹರಿ ಜ್ಯೂಸ್ ಸೆಂಟರಲ್ಲಿ ಸತೀಶ್ ಅಂತೂ ಜ್ಯೂಸ್ ತೊಗೋತಾರೆ, ಬಟರ್ ಫ್ರೂಟ್ ಮಿಲ್ಕು. ನಾನು ಬಂದಾಗೆಲ್ಲ ಪಾವ್ ಭಾಜಿ ಇಲ್ಲ ಸ್ಯಾಂಡ್ವಿಚ್ಚು ಇಲ್ಲಾಂದರೆ ಒಂದು ಗಡ್ಬಡ್ ಐಸ್ ತಿಂದೇ ಹೋಗೋದು ಹರಿ ಜ್ಯೂಸ್ ಸೆಂಟರ್. ಇಲ್ಲಿ ತಂದೂರಿ ಚಾಯ್ ಕೂಡ ಕೊಡ್ತಾರೆ, ಸಖತ್ ಫೇಮಸ್ಸು ನಜರ್ಬಾದ್ ರೋಡಲ್ಲಿರೋಂಥದ್ದು. ಸೊ ಅಲ್ಲಿಗೆ ಬಂದ್ವಿ, ಸುಮಾರು ವರ್ಷನೇ ಆಗಿತ್ತು ಇಲ್ಲಿ ಬಂದು. ಸ್ಯಾಂಡ್ವಿಚ್ ಒಂದು ಪಾವ್ ಭಾಜಿ ಎರಡು ತಿನ್ಬಿಡೋದು ಇವತ್ತು ಫುಲ್ಲು. ಒಂದು ಗಡ್ಬಡ್ 3 ಫುಲ್ಲು. ಇದ್ಯಾಕೆ ಹೇಳು ಹೋಗಿ, ಅಮ್ಮ ಹಂಗಂತೂ ಅನ್ನೋ ರೀ. ನಂಗೆ ಅವೆಲ್ಲ ಗೊತ್ತಿಲ್ಲ. ಪಾವ್ ಭಾಜಿ ಸ್ಯಾಂಡ್ವಿಚ್ಚು ಗಡ್ಬಡು 3 ಬೇಕು ನನಗೆ. ಕೇಳಿಸ್ತಾ? ₹5 ಚಾಕ್ಲೇಟ್ ಕೇಳಿದ್ರೆ ₹35 ಇರ್ತಾರೆ. ನಾನು ನೋಡೋಕ್ಕಾಗಿದೆ, ನಂಗೆ ಬೇಜಾರಾಗಿತ್ತು ಅಂತನೋ ಏನೋ, ಇವತ್ತು ಏನು ಕೇಳಿದ್ರು ಸತೀಶ್ ಜೈ ಜೈ ಅಂತಿದ್ರು. ಮೊದಲಿಗೆ ಪಾವ್ ಭಾಜಿ ತೊಗೊಂಡೆ, ಅದೇನೋ ಒಂಥರ ಹಸ್ತಾಗಲೇ ಗೊತ್ತಾಗೋದು ಅನ್ನದ ಬೆಲೆ ಅಂತ, ಸೂಪರಾಗಿತ್ತು. ಆಮೇಲೆ 2 ಸ್ಯಾಂಡ್ವಿಚ್ ತೊಗೊಂಡ್ವಿ, 4 ಜನನೂ ಶೇರ್ ಮಾಡಿ ತಿಂದ್ರಾಯ್ತು ಅಂತ. ಚೆನ್ನಾಗಿತ್ತು, ಬಿಸಿ ಬಿಸಿ ಅಲ್ಲೇ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ಅದೊಂದು ಖುಷಿ. ಸೊ ಅಪರೂಪಕ್ಕೆ ತಿಂದಾಗ ಎಲ್ಲನೂ ರುಚಿಯಾಗೇ ಇರುತ್ತೆ. ಡೈಲಿ ತಿಂದಾಗಲೇ ಅದರ ಬೆಲೆ, ಅದರ ಟೇಸ್ಟ್ ಗೊತ್ತಾಗೋದಿಲ್ಲ. ಆಲ್ ಟೈಮ್ ಮೈ ಫೇವ್ರೆಟ್ ಗಡ್ಬಡ್ ಐಸ್ ಕ್ರೀಮ್. ನೀವು ಎಷ್ಟು ರಾತ್ರಿಲಿ ಕೊಟ್ಟರು ಬೇಡ ಅನ್ನಲ್ಲ, ಬಟ್ ಸುಮಾರು ತಿಂಗಳೇ ಆಗಿತ್ತು ಈ ಸಮ್ಮರ್ ಬಂದು. ಲಾಸ್ಟ್ ಸಮ್ಮರಲ್ಲಿ ತಿಂದಿದ್ದೋ ಏನೋ ನಾನು, ಇವಾಗ ತಿಂತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ತಿಂದ್ಕೊಂಡು ಫೈನಲಿ ಇವಾಗ ಹೊರಟ್ವಿ. ಎಲ್ಲಿಗೆ ಬರ್ತಾಯಿದ್ದೀವಿ ಅಂದರೆ ಕುವೆಂಪು ನಗರ ಅಪೆಲೋ ಹಾಸ್ಪಿಟ್ಲಿಂದ ಮುಂದೆ ಅಲ್ಲಿ ಬಂದ್ವಿ. ಯಾಕಂದರೆ ನನ್ನ ಮಕ್ಕಳಿಗೆ ಶಟಲ್ ರಾಕೆಟ್ ಬೇಕಿತ್ತಂತೆ. ಇಲ್ಲೇ ಸನ್ರೈಸ್ ಸ್ಟೋರ್ಸಲ್ಲೇ ಬೇಕಿತ್ತಂತೆ. ಕಾರಣ ನನ್ನ ಮನೇಲಿರೋ ಎಲ್ಲ ಅಥ್ಲೆಟಿಕ್ಸ್ ಇಲ್ಲೇ ತೊಗೊಂಡಿರೋದು. ನನ್ನ ಮಗನ ಸ್ಕೇಟಿಂಗ್ ಬೋರ್ಡ್, ವೇ ಬೋರ್ಡ್ ಮತ್ತು ವಾಲಿಬಾಲ್ ಪ್ರತಿಯೊಂದು ಎಲ್ಲ ಇಲ್ಲೇ ತೊಗೊಂಡಿರೋದು. ಸೊ ಹಾಗಾಗಿ ಶಟಲ್ನ ರಾಕೆಟ್ ಕೂಡ ಇಲ್ಲೇ ಬೇಕು ಅಂತ ಗೈಸ್. ಒಂದು ರಾಕೆಟ್ಗೆ $1,500 ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅಯ್ಯೋ ಡೈಲಿ ಯೂಸ್ಗೆ ರಫ್ ಆ್ಯಂಡ್ ಟಫ್ ಸ್ವಲ್ಪ ಲೋ ಬಜೆಟ್ದೆ ಕೊಡಿ ಅಂತ. ಇಲ್ಲ ಮೇಡಮ್, ಅದೆಲ್ಲ ಕೈ ನೋವು ಬರುತ್ತೆ, ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಥ್ರೆಡ್ ಮೇಲೆ ಹೋಗುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರು. ಅದಕ್ಕೆ ನಾನು ಅದಕ್ಕೂ ಏನು ಸ್ಪೆಷಲ್ ವೆರೈಟಿ ಏನು ಅಂತ ಕೇಳ್ತಾಯಿದ್ದೆ. $1,500 ಅಲ್ಲ, ಇಟ್ಕೊಳ್ಳೋ ಮಕ್ಕಳಾದರೆ $3,000 ತೆಕ್ಕೊಟ್ರು ನೀಟಾಗಿ ಇಟ್ಕೋತಾರೆ. ನನ್ನ ಮಕ್ಕಳು ಸ್ವಲ್ಪ ತುಂಟರು, ರಫ್ ಆ್ಯಂಡ್ ಟಫ್, ನಿಮ್ಮೆಲ್ರಿಗೂ ಗೊತ್ತು. ಅದನ್ನು ತೆಗೆದು ನೆಲಕ್ಕೆ ಬೀಸಿದ್ರೆ ಸಿಟ್ಟು ಬಂತು ಅಂತ. ಸೊ ಹಾಗಾಗಿ ಸತೀಶು ಸ್ವಲ್ಪ ಕಡಿಮೆದೇ ತಗೋ, ಹಾಳಾದರೆ ಮತ್ತೆ ಬಂದು ತೊಗೊಂಡ್ರೆ ಆಯಿತು ಅಂತ ಹೇಳಿದ್ರು. ನನ್ನ ಮಗ ಅಂತೂ $1,500 ಒಂದು ಬ್ಯಾಟ್ ಅದು ಹಿಡ್ಕೊಂಡು ನಿಂತಿದ್ದ. ಸೊ ಫೈನಲಾಗಿ $750 ನೋಡಿ ಮಾಡಿ ಮಾತಾಡಿ $750 ಒಂದು ಬ್ಯಾಟ್ಗೆ ಅವರು $1,500 ಕಡಿಮೆ ಕೊಡಲ್ಲ ಅಂತ. ಬಟ್ ಬಾರ್ಗೇನ್ ಮಾಡಬೇಕು. $750 ಅಂದರೆ ಒಂದು ಬ್ಯಾಟ್ಗೆ ಕೊಟ್ಟು 2 ಬ್ಯಾಟ್ ತೊಗೊಂಡ್ವಿ. ಮತ್ತು ಅದಕ್ಕೇನೋ ಗ್ರಿಪ್ಪರ್ ಅಂತೆ ₹80 ಒಂದು ಗ್ರಿಪ್ಪರ್ ಅಂತೆ ಗೈಸ್, ಅದಕ್ಕೂ ದುಡ್ಡು. ಸೊ ಗ್ರಿಪ್ಪರ್ ತೊಗೊಂಡ್ವಿ 2, ಮತ್ತು ಒಂದು ಬಾಕ್ಸ್ ಕಾಕ್ ಬೇಕು ಅಂದ್ಲು ನನ್ನ ಮಗಳು, ಅದು ತೊಗೊಂಡ. ಇದ್ರ ಜೊತೆ ಸಣ್ಣ ಪುಟ್ಟ ನನ್ನ ಟೆನ್ನಿಸ್ ಬಾಲ್, ಆ ಬಾಲ್ ಈ ಬಾಲ್ ಅಂದ್ಕೊಂಡು ಸತೀಶ್ ಅಂತೂ ಸಿಟ್ಟತ್ತೋಯ್ತು ಅವ್ರಿಗೆ. ಅದಕ್ಕೆ ನಾನು ತೊಗೊಂಬರ್ತೀನಿ ಅಂದಿದ್ದು, ನೀವು ಬರಬೇಡಿ ಅಂದಿದ್ದು ಅದಕ್ಕೇನೆ ಅಂತ ಕೂಗಾಡ್ತಾಯಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಇಬ್ಬರು ಒಂದೊಂದು ತೆಗೆಸ್ಕೊಂಡು ಇವಾಗ ನನ್ನ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ವಿ. ಗಾಡಿ ಇಸ್ಕೊಂಡೋಗೋಣ ಅಂತ ಬಂದ್ವಿ. ಸತೀಶ್ ನಾನು ಕಾರಲ್ಲಿ ಮುಂದೆ ಹೋಗ್ತೀನಿ, ನೀ ಗಾಡಿ ತೊಗೊಂಡು ಹಿಂದೆ ಬಾ ಅಂತ ಹೇಳಿದ್ರು. ನನ್ನ ಗಾಡಿ ಅಂತೂ ರಫ್ ಆ್ಯಂಡ್ ಟಫ್ ಆಗಿಬಿಟ್ಟಿದೆ ಈ ನಡುವೆ. ಮಾರ್ಕೆಟ್ಗೂ ಅದೇ ಗಾಡಿ, ಬಾಳೆ ಎಲೆ ತರೋಕ್ಕೂ ಅದೇ ಗಾಡಿ, ಸ್ವೀಟ್ ತರೋಕ್ಕೂ ಅದೇ ಗಾಡಿ, ಕೊನೆಗೆ ನೀರಿನ ವಾಟ್ರ್ ಕ್ಯಾನ್ ಇಟ್ಕೊಂಡು ಬರೋಕ್ಕೂ ನನ್ನ ಗಾಡಿನೇ. ಇದು ನನ್ನ ಗಾಡಿನಾ ಅಂತ ನನಗೆ ಡೌಟ್ ಆಗಿಬಿಟ್ಟಿದೆ. ಸೊ ಯಾರೋ ತೊಗೊಂಡೋಗಿ ಗುದ್ದಿ ಹಾರ್ನೇ ಬರ್ತಿರಲಿಲ್ಲ, ಆ ರೀತಿ ಮಾಡಿದರು. ಸೊ ಅವರಿಗೆಲ್ಲ ಅಮೌಂಟ್ ಪೇ ಮಾಡಿ ಕಾರಲ್ಲಿ ಸತೀಶ್ ಮುಂದೆ, ನಾನು ಅವ್ರ ಜೊತೆ ಹಿಂದೆ ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರನೇ. ಸೊ ಅಕ್ಕ ಹೆಲ್ಮೆಟ್ ಹಾಕಿಲ್ಲ ಅಂತ ಕಮೆಂಟಲ್ಲಿ ಹೇಳಬೇಡಿ. ಹೆಲ್ಮೆಟ್ ಡಿಕ್ಕಿಲಿ ಇದೆ, ಬಟ್ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ಇಷ್ಟೊತ್ತು ರಾತ್ರಿಲಿ ಈ ಶೆಕೆಯಲ್ಲಿ ಹೆಲ್ಮೆಟ್ ಹಾಕ್ಕೊಂಬಿಟ್ರೆ ನನ್ನ ಕತೆ ಗೋವಿಂದ. ಸೊ ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗಳು ಹಿಂದೆ ಕೂತ್ಕೊಂಡಿದ್ದಾಳೆ, ನನ್ನ ಮಮ್ಮಿ ಜೊತೆ ಬರ್ತೀನಿ ಅಂತ. ನನ್ನ ಮಗ ಅವ್ರ ಪಪ್ಪ ಜೊತೆ ಕಾರಲ್ಲಿ ಹೋಗ್ತಾ ಇದ್ದಾನೆ. ಸೊ ಗೈಸ್, ನಾನು ಏನು ಹೇಳೋಕ್ಕೆ ಹೊರಟೆ ಅಂದರೆ, ಬೆಳಗ್ಗೆಯಿಂದ ನಮಗೆ ತಪ್ಪಿಲ್ಲ ಅಂದರೆ ದಯವಿಟ್ಟು ಹೆದರ್ಕೋಬೇಡಿ, ಫೇಸ್ ಮಾಡಿ. ಅದೇನೇ ಬರಲಿ ಲೈಫಲ್ಲಿ, ಯಾರು ಏನೇ ಮಾಡಲಿ ಕುಗ್ಗಬೇಡಿ.
ಎಲ್ಲನೂ ಧೈರ್ಯದಿಂದ ಎದೆ ಕೊಟ್ಟು ನಿಲ್ಲಿ, ಹೆದರಿಸಿ. ಆ ಕೆಪಾಸಿಟಿ ನಿಮಗಿದೆ. ನಾವು ಹೆದರ್ಕೋತಾ ಹೋದರೆ ನಮ್ಮನ್ನು ಎದುರಿಸ್ತಾರೆ. ಸೊ ನಾವು ಒಂದಿನ ಅವ್ರಿಗೆ ತಿರುಗಿ ಎದುರಿಸಿ ನಿಂತರೆ ಮುಚ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸೊ ದಯವಿಟ್ಟು ತಿನ್ನೋದು ನಿಮ್ಮನೇದು, ಕೆಲಸ ಮಾಡೋದು ನಿಮ್ಮಿದು. ಸೊ ಅವ್ರೇನು ಬಂದು ನಮಗೊಂದು ಹೊತ್ತು ಊಟ ಕೊಡೋಲ್ಲ. ಅದು ಯಾರೇ ಆಗಿರಲಿ, ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಯಾರೇ ಆದರೂ ಅಷ್ಟೇ ಗೈಸ್. ನಾ ಕಷ್ಟದಲ್ಲಿದ್ದೀನಿ ಅಂದ್ಕೊಂಡು ಫೋನ್ ಮಾಡಿದ್ರೆ ಅವರು ಫೋನೇ ತೆಗಿಯಲ್ಲ. ಸೊ ಬೇಕಿದ್ರೆ ಸುಖಕ್ಕೆ ಹಾಕ್ತಾರೆ, ಆದರೆ ಕಷ್ಟಕ್ಕೆ ಯಾರೂ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವಾಗ ಗಾಡಿ ತೊಗೊಂಡು ಮನೆ ಹತ್ರ ಬಂದೆ. ಅವರು ಸತೀಶ್ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಪೆಟ್ರೋಲ್ ಬಂಕ್ ಕಡೆ ಹೊರಟರು. ಮನೆಗೆ ಬಂದ ತಕ್ಷಣ ಅಷ್ಟೋ ಇಷ್ಟೋ ಮಕ್ಕಳಿಗೆ ಓದಿಸ್ಬೇಕು, ಇಲ್ಲ ಅಂದರೆ ಅವ್ರಿಗೆ ರಾಜ್ಯಭಾರ ಆಗಿಬಿಡುತ್ತೆ. ಸೊ ನಾನು ಕೂಡ ಟೇಬಲ್ಸ್, ಕಾಕಿ ಈ ಥರದ್ದೆಲ್ಲ ಒಂಥರ ರಿವಿಷನ್ ಥರ ಮಾಡೋಣ ಅಂತ ಹೇಳಿ ಕೈಕಾಲು ಮುಖ ತೊಳೆದು ಹಿಡ್ಕೊಂಡು ಕೂತ್ಕೊಂಡೆ. ಇದಾಗಿತ್ತು ಕಂಪ್ಲೀಟ್ ವ್ಲಾಗ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಬಾಯ್.